ಈ ಕತೆ ಮುಖೇಶ್ ಅವರು. ಕನ್ನಡ ಮೋಟೋ ವ್ಲಾಗಿಂಗ್ ಅಲ್ಲಿ ಬರೀ ಕಾಂಟ್ರವರ್ಸಿ ಆದ್ರು ಅವ್ರು ಇವ್ರು ಬೈಕೊಂಡ್ರು ಅನ್ನೋದು ಬಿಟ್ಟು ಕನ್ನಡದಲ್ಲಿ ಇಂಥವ್ರು ಇದಾರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ. ಯಾಕೆ ಈ ಅಯೋಧ್ಯೆ ರೈಡ್ ನ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೋಸ್ಕರ ಮಾಡಬಾರ್ದು ಅಂತ ಒಬ್ಬ ಕನ್ನಡಿಗ ಇಷ್ಟು ದೂರ ಅದರಲ್ಲೂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಾವು ಬೆಂಗಳೂರು ರೆಪ್ರೆಸೆಂಟ್ ಮಾಡ್ತಾ ಇದೀನಿ ಅನ್ನೋ ದಾಖಲಿಸ್ತೀನಿ ಅಂತಂದ್ರೆ ನನಗೆ ಹೇಳ್ತಾ ಇದ್ದಂಗೆ ಮೈಯೆಲ್ಲ ಜುಮ್ ಅನ್ನುತ್ತೆ ಗುರು. ನಾನು ಮುಖೇಶ್ 1 ವರ್ಷ ಗುಟ್ಕಾ ಜಗ್ದಿದ್ದೆ. ನನಗೆ ಓರಲ್ ಕ್ಯಾನ್ಸರ್, ನಾನು ಆಪರೇಷನ್ ಆಗಲಿದೆ. ನಾನು ಮೋಟೋ ವ್ಲಾಗರ್, ಯಾವುದೇ ಥರ ರೋಸ್ಟರ್ ಅಲ್ಲ. ನನ್ನ ಮೇಲೆ ಕೋಪ ಇಟ್ಕೊಂಡವನು ಡೈರೆಕ್ಟಾಗಿ ಬಂದು ನನ್ನ ಹತ್ರ ಮಾತಾಡಿದರೆ ಮ್ಯಾಟರ್ ಸಾಲ್ವ್. ಇದು ಯಾವುದೇ ಥರ ಕಾಂಟ್ರವರ್ಸಿ ಆಗ್ತಾನೆ ಇರಲಿಲ್ಲ. ರೀಸನ್ಸ್ ಹೇಳ್ತಾನೆ, ಕೈ ಹಿಡ್ಕೊಂತೈತೆ ಕಾಲು ಹಿಡ್ಕೊಂತೈತೆ ಅಂತ. ನಾನು ಯಾವನ ಮನೆ ಹತ್ರನೂ ಹೋಗಿ ಅಷ್ಟೊಂದು ಕಾಯ್ದೆ ಇಲ್ಲ. ಅದು ಕಾದ್ಮೇಲೂ ಅವ್ನು ಕೊಟ್ಟ ರೆಸ್ಪೆಕ್ಟು ಆ ಥರ ಇತ್ತು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ವೆಲ್ಕಮ್ ಟು ಕಾಂಟ್ರವರ್ಸಿ ವಿಡಿಯೋ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಬಗ್ಗೆ ತುಂಬ ನೆಗೆಟಿವ್ ಪೋರ್ಟ್ರೇ ಆಗಿತ್ತು. ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಉದ್ದೇಶ ಏನು ಅಂದರೆ, ಒಬ್ಬ ವ್ಯಕ್ತಿ ಮಾತಾಡ್ತವನೆ ಅಂದರೆ ಅವ್ನು ಕೆಟ್ಟವನಲ್ಲ, ಒಬ್ಬ ವ್ಯಕ್ತಿ ಸೈಲೆಂಟ್ ಆಗಿದ್ದಾನೆ ಅಂದರೆ ಅವ್ನು ಒಳ್ಳೆಯವನಲ್ಲ. ಇದೇ ಅಜೆಂಡಾ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಾಗಿದೆ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಅದರಿಂದ ಏನಾಗಿದೆ ಅಂದರೆ, ನಾನು ಒಬ್ಬನೇ ಕೆಟ್ಟವನು. ಆ ವಿಡಿಯೋದಲ್ಲಿ ಬಂದಿರೋ ಡ್ರಿಪ್ಸ್ ನನ್ನ ಮಗ ಅವ್ನು ತುಂಬ ಒಳ್ಳೆಯವನು ಅಂತ ಇದ್ದಾರೆ. ಆ್ಯಕ್ಚುಲಿ ನಾನು ಮಾತಾಡ್ತೀನಿ, ವಲ್ಗರ್ ವರ್ಡ್ಸ್ನ ಯೂಸ್ ಮಾಡ್ತೀನಿ. ಎಲ್ಲಾಂದರೆ ಎಲ್ಲರೂ ಯೂಸ್ ಮಾಡ್ತಾರೆ. ತೀರಾ ಅಷ್ಟೊಂದೇನು ಯೂಸ್ ಮಾಡಲ್ಲ. ಒಬ್ಬ ಎಮರ್ಜೆನ್ಸಿ ಕಂಡೀಷನಲ್ಲಿ ಭಯ ಆದಾಗ ಅದನ್ನು ಬಿಟ್ಟು ನಾವು ಇಫ್ ಇನ್ ಕೇಸ್ ಏನಾದರೂ ಮಾಡಬೇಕಾದ್ರೆ, ಏನಾದರೂ ಸಕ್ಸಸ್ ಆಗಲಿಲ್ಲ ಅಂದರೆ, ಅಥವಾ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಇಫ್ ಇನ್ ಕೇಸ್ ಮಿಸ್ ಆಗಿ ನಮ್ಮ ಕಾಲ್ಗಳನ್ನ ಏನಾದರೂ ಇಟ್ಕೊಂಡಾಗ ಆ್ಯಸ್ ಎ ಮೆನ್ ಅದು ಎಲ್ಲರಿಗೂ ಬಂದೇ ಬರುತ್ತೆ ಬ್ಯಾಡ್ ವರ್ಡ್ಸ್ ಅನ್ನೋದು. ಅದು ಕಾಮನ್. ಅದ್ರ ಬಗ್ಗೆ ನಾನು ಇಲ್ಲಿ ಏನು ಮಾತಾಡ್ತಿಲ್ಲ. ಇನ್ನೊಂದೇನು ಅಂದರೆ, ಇಲ್ಲಿ ಯಾವ ಥರ ಆಗಿದೆ ಅಂದರೆ, ಹಣ್ಣು ತಿಂದವನು ಸಿಗಾಕೊಂಡಿಲ್ಲ, ಸಿಪ್ಪೆ ತಿಂದವನು ಸಿಗಾಕೊಂಡಲ್ಲ, ಆ ಥರ ಆಗಿದೆ ಇಲ್ಲಿ. ಅದೊಂದು ವೀಡಿಯೋದಲ್ಲಿ ಕಾಂಟ್ರವರ್ಸಿ ಯಾವ ಥರ ಶುರುವಾಯಿತು, ಯಾರಿಂದ ಶುರುವಾಯಿತು ಮತ್ತು ಏನಕ್ಕೆ ಶುರುವಾಯಿತು ಅನ್ನೋದನ್ನ ನಾನು ಫ್ಯೂಚರಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿರ್ತೀನಿ. ಆ ಪೋಸ್ಟ್ಗೆ ನಾನು ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಪಿನ್ ಮಾಡಿರ್ತೀನಿ. ದಯವಿಟ್ಟು ಇದ್ರ ಬಗ್ಗೆ ಗೊತ್ತಿಲ್ಲದಿರೋರು ಯಾರು ಕೂಡ ಕಮೆಂಟ್ ಮಾಡಬೇಡಿ ಅಂತ. ನನ್ನನ್ನು ಪ್ರೀತಿಸೋ ಹಿತಶತ್ರುಗಳಾಗಿರ್ಬೋದು, ಡ್ರಿಪ್ಸ್ ಕಡೆಯಿಂದ ಪೇಮೆಂಟ್ ಇಸ್ಕೊಂಡ್ಬಂದಿರೋ ನನ್ನ ಮಕ್ಕಳಾಗಿರ್ಬೋದು, ಅವರೆಲ್ಲ ಬಂದುಬಿಟ್ಟು ಕಮೆಂಟ್ ಆಗ್ತಿದ್ರು. ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡು ಹೋಗಲಿಲ್ಲ. ಇನ್ನು ಕೆಲವೊಬ್ರು ನನ್ನೊಂದು ಇಡ್ಲಿ ನಂದ್ರಾಯಪ್ಪನ ಥರ ಬರ್ತಿದ್ರು, ಅವ್ರಿಗೂ ಕೂಡ ತಲೆ ಕೆಡಿಸ್ಕೊಂಡ್ಲೇ ಇಲ್ಲ. ಯಾಕಂದರೆ ಈಗ ಸ್ನಾನ ಮಾಡಬೇಕಾದ್ರೆಲ್ಲ ಕೂದಲು ಉದುರೋಗ್ತಿರ್ತವೆ, ಆ ಥರ ಒಂದು ಕೂದಲುಗಳು ಅನ್ಕೊಂಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಈಗ ಫಸ್ಟು ಕಾಂಟ್ರವರ್ಸಿ ಎಲ್ಲಿಂದ ಶುರುವಾಯಿತು, ಏನಕ್ಕೆ ಶುರುವಾಯಿತು, ಯಾರಿಂದ ಶುರುವಾಯಿತು, ಆ ಮೇನ್ ಕಾನ್ಸೆಪ್ಟಿಗೆ ಬರೋಣ. ಇದು ಆ್ಯಕ್ಚುಲಿ ಮಾಡ್ತಿರೋದು ಕ್ಲಾರಿಫಿಕೇಷನ್ ವಿಡಿಯೋ. ಇದನ್ನ ಬಿಟ್ಟು ನಾನು ಯಾವುದೇ ಥರ ಅವ್ನ ಮುಂದೆ ಯಾವುದೇ ಥರ ದ್ವೇಷನ ಸಾಧಿಸಬೇಕು ಅಂತ ಯಾವುದೇ ವಿಡಿಯೋ ಮಾಡ್ತಿಲ್ಲ ಇಲ್ಲಿ. ಹಂಗೆ ಮಾಡಬೇಕು ಅಂದರೆ ಅವ್ನು ಏತ್ಕೊಂಡ್ಬಿಡ್ತಾನೆ. ಅವನು ಹೆಂಗೆ ಅಂದರೆ ಬರೀ ಸ್ಟೋರಿ ಹಾಕೊಂಡು ನಾಮರ್ದೊಂದು ಥರ ಆ್ಯಕ್ಟಿಂಗ್ ಮಾಡ್ತಾನೆ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವನು ಕೆಟ್ಟವನು ಯಾವನು ಒಳ್ಳೆಯವನು ಅಂತ. ಆ ವಿಡಿಯೋದ ಫಸ್ಟು ಕಾಂಟ್ರವರ್ಸಿ ಎಲ್ಲಿಂದ ಶುರು ಆಗುತ್ತೆ ಅಂದರೆ, ಅವನೇ ಶುರು ಮಾಡೋದಿದೆನಲ್ಲ. ಯಾಕಂದರೆ ನಂದು ತಪ್ಪು. ಯಾಕಂದರೆ ಅಂಥ ಪಾರ್ಟ್ನರ್ಸ್ನ ದೊಡ್ಡ ರೈಡಿಗೆ ನಾನು ಚೂಸ್ ಮಾಡಿರೋದಕ್ಕೆ ಆ್ಯಕ್ಚುಲಿ ಫಸ್ಟು ತಪ್ಪು ನಂದೆ. ಫಸ್ಟ್ ಎಲ್ಲಿಂದ ಶುರು ಆಗುತ್ತೆ ಅಂದರೆ, ನಾವು ಯಲಹಂಕ ನ್ಯೂ ಟೌನಿಂದ ಅಂದರೆ ಬ್ಯಾಂಗ್ಳೂರಿಂದ ಅಯೋಧ್ಯೆಗೆ ಒಂದು ರೈಡ್ನ ಪ್ಲ್ಯಾನ್ ಮಾಡ್ತೀವಿ. ಆ ರೈಡ್ ಪ್ಲ್ಯಾನು ಯಾವತ್ತು ಶುರು ಮಾಡ್ತೀವಿ ಅಂದರೆ 5th ಶುರು ಮಾಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಮಾತಾಡ್ಕೊಂಡಿರ್ತೀವಿ. ಹಿಂಗೆ 4th ನಿಮ್ಮ ಮನೆಗೆ ಬರ್ತೀನಿ 6 o'clock ಹಂಗೆ. ಅವ್ರು ಹೇಳಿರ್ತಾರೆ ನಿಮ್ಮದು ಲಗೇಜ್ ಏನೇನಿದೆ ಅದೆಲ್ಲ ನೋಡೋಣ ಒಂದ್ಸಲ, ಇಫ್ ಇನ್ ಕೇಸ್ ಏನಾದರೂ ಮಿಸ್ ಆಗಿದ್ರೆ ತೊಗೊಳೋಣ. ನಂದು ಏನಾಗಿರುತ್ತೆ ಅಂದರೆ, ಸ್ವಲ್ಪ ಎಮರ್ಜೆನ್ಸಿ ಕಂಡೀಷನ್ ಇರುತ್ತೆ. ಗ್ರ್ಯಾಂಡ್ ಪೇರೆಂಟ್ಸ್ನೆಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿಂದ 6 o'clock ನಾನು ವಾಪಸ್ ಬರ್ತೀನಿ. ವಾಪಸ್ 6 o'clock ಬಂದಮೇಲೆ ಸ್ವಲ್ಪ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಮನೆಗೆ ಬರೋಷ್ಟಿಗೆ ಟೈಮ್ ಏನಿಲ್ಲ ಅಂದರು 7:30 8 ಗಂಟೆ ಆಗಿರುತ್ತೆ. ನಾನು ಮನೆಗೆ ಬಂದಿದ್ದ ಕೂಡಲೇ ಪಟ್ ಅಂತ ಇರೋ ಲಗೇಜ್ಗಳನ್ನೆಲ್ಲ ಎತ್ಕೊಂಡು 2 ಚಪಾತಿ ತಿನ್ಕೊಂಡು ಮನೆಗೆ ಬಂದುಬಿಡ್ತೀವಿ. ವಾಪಸ್ ಇನ್ನೊಂದು 4 ಚಪಾತಿ ರೋಲ್ನ ಬಾಕ್ಸ್ಗೆ ಹಾಕ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ. ಹೋದ್ಮೇಲೆ ಏನಾಗುತ್ತೆ ಅಂದರೆ, ನಾನು ಒಂದು 55 minutes ಆಗುತ್ತೆ. ಅವರು ಅಂದರೆ ಅವನಿರೋದು ನ್ಯೂ ಟೌನಲ್ಲಿ. ಅವ್ರ ಮನೆಗೆ ಹೋಗೋಷ್ಟಿಗೆ ನಂದು ಏನಿಲ್ಲ ಅಂದರೆ ಟೈಮ್ ಒಂದು 55 minutes ಆಗುತ್ತೆ. ಅಣ್ಣ ಮನೆ ಹತ್ರ ಹೋಗಿ ವೆಯ್ಟ್ ಮಾಡ್ತೀನಿ. ಏನಿಲ್ಲ ಅಂದರೆ ಒಂದು 30 ನಿಮಿಷ ವೆಯ್ಟ್ ಮಾಡ್ತೀನಿ. ಫೋನ್ ಎತ್ತದೇ ಇಲ್ಲ. ಪಾಪ ಅವ್ರ ಅಪ್ಪ ಕರೀತಾರೆ, ಮೇಲೆ ಬಾರಪ್ಪ ಋತ್ವಿಕ್ ಅಂತ. ನಾನು ಇಲ್ಲ ಅಂಕಲ್ ಬರಲಿ ಅವರು ಅಂತ ವೆಯ್ಟ್ ಮಾಡ್ತಿರ್ತೀನಿ. ಫೋನ್ ಹಾಕ್ತೀನಿ, ಎತ್ತದೇ ಇಲ್ಲ. ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಬರ್ತಾರೆ. ಬ್ರೋ ಏನಕ್ಕೆ ನಾನು ಮಾತಾಡ್ತೀನಿ, ರಿಪ್ಲೈನೇ ಕೊಡಲ್ಲ. ಯಾವ ಥರ ಅಂದರೆ, ಒಂಥರ ಈ ಹೆಣ್ಮಕ್ಳು ಮಾಡ್ತಾರಲ್ಲ, ಏನಾದರೂ ಮಾಡಿದ್ರೆ ಸಣ್ಣದಕ್ಕೂ ಸಿಟ್ಕೊಳೋದು, ಆ ಥರ ಮಾಡ್ತಿರ್ತಾನೆ. ನಾನೇ ಹೋಗಿ ಮಾತಾಡಿಸಿ ಫ್ರೆಂಡ್ಲಿ ಆದೆ. ಅವನ ಹತ್ರ ಮಾತಾಡಿದೆ. ಅಲ್ಲಿಂದನೇ ಶುರು ಮಾಡೋದಾಗಿ. ಯಾಕಂದರೆ ನಾನು ಯಾವನ ಮನೆ ಹತ್ರನೂ ಹೋಗಿ ಅಷ್ಟೊಂದು ಕಾಯ್ದೆ ಇಲ್ಲ. ಅದು ಕಾದ್ಮೇಲೂ ಅವ್ನು ಕೊಟ್ಟ ರೆಸ್ಪೆಕ್ಟು ಆ ಥರ ಇತ್ತು. ಅದಾದಮೇಲೆ ಬರ್ತಾನೆ. ಮತ್ತೆ ನಾವು ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ತೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ವಾಪಸ್ ಬಂದುಬಿಟ್ಟು ಲಗೇಜ್ನೆಲ್ಲ ಫುಲ್ಲು ಗಾಡಿಗೆ ಕಟ್ಟೋಷ್ಟಿಗೆ ಒಂದು ಟೈಮ್ ಏನಿಲ್ಲ ಅಂದರೆ 12:30 1 ಗಂಟೆ ಆಗುತ್ತೆ. ನಾನು ಹೇಳ್ತೀನಿ ಬ್ರೋ ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ 5:00 ಹೋಗೋಣ ಅಂತ. ಬೇಡ ನಾವು ಒಂದ್ಸಲ ಟೈಮ್ ಪ್ಲ್ಯಾನ್ ಮಾಡಿದ್ಮೇಲೆ 4:00 ಹೋಗಲೇಬೇಕು ಅಂತ. ಈ ಅಪ್ಪ ಬಂದುಬಿಟ್ಟು 3:30 ಅಲಾರಾಮ್ ಬಿಡ್ತಾನೆ. ಮಾಮೂಲಿ ಎಲ್ಲರೂ ಅವನು ಎಷ್ಟು ಗಂಟೆಗೆ ಮಲ್ಕೊಂಡು ನಾನು ಅಷ್ಟೇ ಗಂಟೆಗೆ ಮಲ್ಕೊಂಡೆ. ಒಂದು 3 hours ಏನೋ ನಿದ್ದೆ ಮಾಡ್ತೀವಿ. 3 hours ನಿದ್ದೆ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ರೈಡ್ನ ನಾರ್ಮಲಿ ಶುರು ಮಾಡ್ತೀವಿ. ಚೆನ್ನಾಗೇ ಇರುತ್ತೆ ರೈಡ್. ಶುರು ಮಾಡಿದಾಗಿಂದ ಮಿಡಲ್ ಪಾತ್ ತನಕನೂ ಚೆನ್ನಾಗೇ ಇರುತ್ತೆ.
ಏನಾಗುತ್ತೆ ಅಂದರೆ ಟೋಲ್ಗಳು ಬರುತ್ತೆ, ಟೋಲ್ಗಳಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಪ್ರೂಫ್ಸ್ನ ಸಬ್ಮಿಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ GPS ಫೋಟೋಸ್ಗಳನ್ನ ನಾವು ಎತ್ತಿ ಪ್ರತಿ ಟೋಲಲ್ಲೂ ಗಾಡಿನ ನಿಲ್ಲಿಸ್ಬಿಟ್ಟು ನಾವು ಪ್ರತಿ ಟೋಲಲ್ಲೂ ನಾವೇನು ಮಾಡಬೇಕು ಅಂದರೆ ಗಾಡಿನ ನಿಲ್ಲಿಸಬೇಕು. ಮತ್ತು GPS ಫೋಟೋಸ್ನ ಅಂದರೆ ಆ ಲೊಕೇಶನ್ ಎಲ್ಲೆಲ್ಲಿ ನಿಲ್ಲಿಸಿದ್ದೀವಿ ಅಂತ ತೋರ್ಸೋಕ್ಕೆ GPS ಫೋಟೋಸ್ನ ಎತ್ತಬೇಕು. ಪ್ರತಿ ಟೋಲಲ್ಲೂ ಏನಿಲ್ಲ ಅಂದರೆ ಸುಮಾರು 20 ನಿಮಿಷದಿಂದ 25 ನಿಮಿಷ ಮಾಡ್ತಾನೆ. ಮಿನಿಮಮ್ ಅಂತೂ 15 ನಿಮಿಷ ಅಂತೂ ಫಿಕ್ಸು. ಬರ್ತಾನೆ, ಬಾಲಕ್ಲಾವ ಎತ್ತುತ್ತಾನೆ, ಅಣ್ಣ ಫುಲ್ಲು ಇರೋ ಬರೋದನ್ನೆಲ್ಲ ಬಿಚ್ಕೊತಾನೆ, ಮತ್ತು ನೀರು ಕುಡಿತಾನೆ, ಮತ್ತು ಟೈಮ್ ಎಷ್ಟಾಗುತ್ತೋ ಅಷ್ಟು ಟೈಮ್ ಮಾಡ್ತಿರ್ತಾನೆ. ನಾನು ಹೇಳ್ತಿರ್ತೀನಿ ಪ್ರತಿ ಸಲನು, ಬ್ರೋ ಬನ್ನಿ ಬ್ರೋ, ನಾನು ಎಲ್ಲೂ ಕೂಡ ವಯ್ಯಂಗೆ ಆ ವಿಡಿಯೋದಲ್ಲೂ ಕೂಡ ಅವ್ನಿಗೆ ಬೈದಿಲ್ಲ. ಅದು ಅವ್ನು ಅಂದ್ಕೊಂಡವನೇ ನನಗೆ ಬೈದೀನಿ ಅಂತ ಅವ್ನು ಅಂದ್ಕೊಂಡ್ರೆ ನಾನೇನು ಕೇರ್ ಮಾಡೋಕ್ಕೋಗಲ್ಲ. ನಾನು ಹೇಳ್ತೀನಿ ಬ್ರೋ ಬನ್ನಿರಿ ಬ್ರೋ, ಲೇಟ್ ಆಗುತ್ತೆ ಅಂತ ಅವ್ನು ಮಾತ್ರ ಹೇಳ್ತಾನೆ. ಬ್ರೋ ನಾವು ಹೇಳಿರೋದು 48 ಅವರ್ಸಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿರೋದು, ಇನ್ನೂ ತುಂಬ ಟೈಮ್ ಇದೆ ಅಂತ ಫುಲ್ಲು ಆ ದಿನ ಫುಲ್ ಎಷ್ಟಾಗುತ್ತೆ ಅಷ್ಟು ಫುಲ್ ವೇಸ್ಟ್ ಮಾಡಿಸ್ತಾನೆ ಅಣ್ಣ. ನಾವೇನಿಲ್ಲ ಅಂದರೆ ಸುಮಾರು ಒಂದು 600ರಿಂದ 700 ಕಿಲೋಮೀಟರ್ ಹೊಡೆದಿರ್ತೀವಿ ಅಷ್ಟೇ. ಅದನ್ನ ಬಿಟ್ಟು ನಾವು ಮುಂದೆ ಹೊಡೆದಿರಲ್ಲ. ನಾನು ಹೇಳ್ತೀನಿ ಅಟ್ಲೀಸ್ಟ್ 1000 ಕಂಪ್ಲೀಟ್ ಮಾಡೋಣ ಅಂತ ಹೇಳಿರ್ತೀನಿ. ನಾಗ್ಪುರ್ಗೆ ಹೋಗಿ ಸ್ಟಾಪ್ ಮಾಡೋಣ ಅಂತ ಹೇಳಿರ್ತೀನಿ. ಈ ಅಪ್ಪ ಬರೀ ನಿಲ್ಲಿಸ್ತಾನೆ, ಗಾಡಿನ ಅಲ್ಲಿ ಹೋಗ್ತಾನೆ, ಇದು ಮಾಡ್ತಾನೆ, ಬರೀ ರೀಸನ್ಸ್ ಹೇಳ್ತಾನೆ, ಕೈ ಹಿಡ್ಕೊಂತೈತೆ ಕಾಲು ಹಿಡ್ಕೊಂತೈತೆ ಅಂತ ಮಾತೆತ್ರ ನಂಗೆ ನಿದ್ದೆ ಆಗಿಲ್ಲ ಅಂತ ಹೇಳ್ತಾನೆ. ಆ್ಯಸ್ ಎ ಮೆನ್ ಆಗಿಬಿಟ್ಟು ಎಲ್ಲದನ್ನೂ ತಡ್ಕೊಬೇಕು. ಎಲ್ಲದನ್ನೂ ತಡ್ಕೊಳ್ಳಿಲ್ಲ ಅಂದರೆ ಅವ್ನು ಮೆನ್ ಅಲ್ವೇ ಅಲ್ಲ ಅವನು. ಆ್ಯಕ್ಚುಲಿ ನನಗೂ ಕೂಡ ನಾನು ಮುಂಚೆನೇ ಫುಲ್ ಫ್ರಸ್ಟ್ರೇಷನಲ್ಲಿದ್ದೆ. ಯಾಕಂದರೆ ಇಂಥ ನನ್ನ ಮಗನ್ನ ಚೂಸ್ ಮಾಡಿದ್ನಲ್ಲ ರೈಡ್ಗೆ ಅಂತ. ಇವನು ಮಾತಾಡ್ತಾರೆ ಬ್ರೋ ನಿದ್ದೆ ಆಗಿಲ್ಲ ಅಂತ. ಪ್ರತಿ ಸಲ ನಾನು ಕೇಳಿದಾಗಲೂ ಒಂದೇ ರೀಸನ್ ಹಾಕಿದ್ರೆ ಯಾರಿಗೆ ಸಿಟ್ಟು ಬರಲ್ಲ ಹೇಳಿ. ನಾನು ತಡ್ಕೊಳ್ಳೋ ತನಕ ತಡ್ಕೊಂಡೆ. ಒಂದು 7:15 ಆಗಿತ್ತು, 8 ಗಂಟೆನೂ ಆಗಿರಲಿಲ್ಲ. ಯಾಕಂದರೆ ಅಲ್ಲಿ ಬೇಗ ಕತ್ಲಾಗ್ಬಿಡುತ್ತೆ. ನಾನು ಹೇಳಿದೆ ಬ್ರೋ ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಅಂತ. ನಿದ್ದೆ ಆಗಿಲ್ಲ ಅಂತ ನಾನೇನು ಹೇಳಿಲ್ಲ. ನಿಮ್ಮನ್ನೇನಾರ ಹೇಳಿದ್ ನಾನು ನಿದ್ದೆ ಮಾಡಬೇಡ್ರಿ ಅಂತ. ನೀವು ನಿದ್ದೆ ಮಾಡಬೇಕಾಗಿತ್ತು, ಇಷ್ಟೇನಪ್ಪ ಹೇಳಿದ್ದು. ಅವನಿಗೆ ತಿಕ್ಕ ಹುರಿದೋಗ್ಬಿಡ್ತಂಗೆ. ಅವ್ನು ಏನಂತ ಶುರು ಮಾಡ್ದಂತ ರೀಸನ್ನ, ನಿಮಗೋಸ್ಕರ ನಾವು ಕಾಯ್ದಿದ್ದೀವಿ, ನಮ್ಮಪ್ಪ ನಾವು ಎಲ್ಲ ಸೇರಿಬಿಟ್ಟು ಲಗೇಜ್ನೆಲ್ಲ ಕಟ್ಟಿದ್ದೀವಿ, ನಾನು ಅವ್ರ ಅಪ್ಪಗೆ ರೆಸ್ಪೆಕ್ಟ್ ಮಾಡ್ತೀನಿ. ನನ್ನ ಮಗ ಏನು ಮಾಡ್ತಾನೆ ಅಂದರೆ ಅವನು ನಂದು ದ್ವೇಷ ತೊಗೊಂಡೋಗ್ಬಿಟ್ಟು ಅವ್ರ ಪೇರೆಂಟ್ಸ್ ಮೇಲೆ ಹೇಳ್ತಾನೆ. ಈ ನನ್ನ ಮಗ ಏನು ಮಾಡ್ತಾನೆ ಅಂದರೆ ನಮ್ಮ ಅಪ್ಪಂಗೂ ಬೆಲೆ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ. ನಾನಲ್ಲಿ ಅವ್ರ ಅಪ್ಪ ಅಮ್ಮಂಗೆ ಹೋಗ್ಬೇಕಾದ್ರೆ ನನ್ನ ಮಗ ಆಶೀರ್ವಾದ ತೊಗೊಂಡ ಇಲ್ವೋ, ಅವ್ರ ಅಪ್ಪ ಅಮ್ಮನ ಕಾಲು ಮುಟ್ಟಿ ನಾನು ಆಶೀರ್ವಾದ ತೊಗೊಂಡಿದ್ದೀನಿ. ಈ ನನ್ನ ಮಗ ಅದನ್ನೆಲ್ಲ ಕೇರ್ ಮಾಡೋಲ್ಲ, ನಮ್ಗೆ ಪರ್ಸ್ನಲ್ ಎಲ್ಲ ಬೇಡ ಆಯಿತಾ. ಈ ನನ್ನ ಮಗ ಈ ಜಗಳ ತೊಗೊಂಡೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಮೇಲೆ ಹೇಳ್ತಾನೆ ಹಿಂಗೆ ನಮ್ಮ ಅಪ್ಪಂಗೂ ಬೆಲೆ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ. ಬೆಲೆ ಕೊಟ್ಟವನು ಯಾವ ಥರ ಇದ್ದಾನೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಇವ್ನು ದೇವರು ಅಂತ ಏನು ನಂಬ್ತಾನೋ ಫಸ್ಟ್ ಅವ್ರ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಳ್ಬೇಕು. ಈ ಜಾಯಿಂಟ್ ನನ್ನ ಮಗ ಇವನೇನು ಮಾಡ್ತಾನೆ ಅಂದರೆ ಆ ದೇವರು ಅದು ಇದು ಅಂತ ಏನೇನೋ ರೀಸನ್ ಹೊಡಿತಾನೆ. ನನಗೆ ಸಿಟ್ಟು ಬಂದುಬಿಡ್ತು. ಅಲ್ಲಿ ಮುಂಚೆ ನಾನು ವೀಡಿಯೋದಲ್ಲೂ ಕೂಡ ಏನು ಬೈತೀನಿ ಅಂದರೆ ಅವ್ನ ಅಮ್ಮನ ಇಲ್ಲಿ ಏನಕ್ಕೆ ಬರ್ತೀವ್ರನ್ನೆಲ್ಲ ಕರ್ಕೊಂಡು ಅಂತ ಹೇಳ್ಬಿಟ್ಟು ಈ ಥರ ಬೈತೀನಿ ಅಷ್ಟೇ, ಇಷ್ಟನ್ನೆಲ್ಲ ಖರ್ಚು ಮಾಡ್ಕೊಂಡು ಅಂತ ನಾನು ಅವನಿಗೂ ಕೂಡ ಬೈಯಲ್ಲ. ಅದಾದಮೇಲೆ ಯಾಕೆ ಬ್ರೋ ಹಿಂಗೆ ಮಾಡ್ತೀರಾ, ಯಾಕೆ ಹಿಂಗೆ ಮಾಡ್ತೀರಾ ಅಂತ ಹೋಗ್ರಿ ಬನ್ನಿರಿ ಅಂತಲೇ ಮಾತಾಡ್ತೀನಿ. ಈ ನನ್ನ ಮಗ ಎಲ್ಲರಿಗೂ ಏನು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾನೆ ಅಂದರೆ ನನಗೆ ಬೈದೋನೆ ಅಂತ ಹೇಳ್ಬಿಟ್ಟು ಇರೋ ಬರೋರಿಗೆಲ್ಲ ಸ್ಪ್ರೆಡ್ ಮಾಡ್ತಾನೆ. ನಾನು ಅದಕ್ಕೂ ಕೂಡ ತಲೆ ಕೆಡ್ಸ್ಕೊಳಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡಿದ್ದೀನಿ, ನಂದು ಏನೂ ತಪ್ಪಿಲ್ಲ. ಆ ನನ್ನ ಮಗ ಏನು ಮಾಡ್ತಾನೆ ಅಂದರೆ ಇಲ್ಲಿ ತನಕ ಎಲ್ಲಿ ಇಷ್ಟ ಆಗುತ್ತೋ ಅಷ್ಟು ತನಕ ಪೋಟ್ರೆ ಮಾಡ್ತಾನೆ. ಒಂದು 11-12 ಹಂಗೆ ಏನು ಮಾಡ್ತಾನೆ, 12:30 ಹಂಗೆ ಏನು ಮಾಡ್ತಾನೆ ಅಂದರೆ ಬ್ರೋ ನನ್ನ ಕೈಲಿ ಆಗ್ತಾನೆ ಎಲ್ಲ ಫುಲ್ ಸೀರಿಯಸ್ಸು ಹಂಗೆ ಹಿಂಗೆ ಅಂದ್ಬಿಟ್ಟು ಟೆಂಟ್ ಹಾಕ್ತೀವಿ ಒಂದು ಕಡೆ. ಇಲ್ಲಾಂದ್ರೆ ಅವ್ನಿಲ್ಲ ಅಂದರೆ ನಾನು ದೇವರಾಣಾಗಲೂ ಇನ್ನೂ ಮುಂದೆ ಹೊಡಿತಿದ್ದೆ. ಈಗ ಎಷ್ಟು ಅವರಿಗೆ ಮಾಡಿದ್ದು ಇನ್ನೂ ಏನಿಲ್ಲ ಅಂದರೂ 4-5 ಅವರ್ ಇನ್ನೂ ಮುಂಚೆನೇ ಹೊಡಿತಿದ್ದೆ ನಾನು ಗಾಡಿನ. ಹಾಳಾಗೋಗ್ಲಿ ಜೊತೆಗೆ ಬಂದುಬಿಟ್ಟಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ನ ಜೊತೆ ಉಳ್ಕೊತೀನಿ. ಅಲ್ಲೇ ಟೆಂಟಾಗಿ ಸ್ಟೇ ಆಗಿ ಮಲಗ್ತೀವಿ. 6ಗೆ ಎದ್ದಂತೀವಿ ಅನಿಸುತ್ತೆ. 6 ಎದ್ದಂಡ್ಬಿಟ್ಟು ಒಂದು 6:30 6:40 ಹಂಗೆ ಆ ಜಾಗನ ಬಿಡ್ತೀವಿ. ಜಾಗ ಬಿಟ್ಟು ಹೋಗ್ತಾ ಮುಂದೆ ಒಂದು 10:30ಗೆ ಫಸ್ಟು ಟಿಫನ್ ತೊಗೊತೀವಿ. ಟಿಫನ್ ತಿಂದಾದ್ಮೇಲೆ ಮತ್ತೆ ಸ್ವಲ್ಪ ದೂರ ಹೋಗ್ತೀವಿ, ಮತ್ತೆ ನಿಲ್ಲಿಸ್ತಾನೆ, ಮತ್ತೆ ಅದೇ ರಾಗ ಅದೇ ಹಾಡು ಅಂತ ಮತ್ತೆ ಶುರು ಮಾಡ್ತಾನೆ. ಮತ್ತೆ ಬ್ರೋ ನನ್ನ ಕೈ ಕಾಲು ಹಿಡ್ಕೊಂತೈತೆ, ಕೈ ಹಿಡ್ಕೊಂತೈತೆ, ತರ್ಡ್ ಹಿಡ್ಕೊಂತೈತೆ ಅಂತ ಹೇಳ್ತಿರ್ತಾನೆ ನನ್ನ ಮಗ. ನನಗೂ ಓಕೆ ಎಷ್ಟು ಆಗುತ್ತೆ ಅಷ್ಟೋ ತನಕ ನಾನು ತಡ್ಕೊತೀನಿ. ತಡ್ಕೊಳಲ್ಲ ಕೆಲವೊಂದು ಕ್ಷಣದಲ್ಲಿ ಹೆಂಗೆ ಹೇಳ್ತಾನೆ ಅಂದರೆ ನಿದ್ದೆ ಆಗಿಲ್ಲ ಅಂತ ಮತ್ತೆ ಹೇಳ್ತಿರ್ತಾನೆ ಅದೇ ರೀಸನ್ನ. ನಾನು ಎಷ್ಟು ನೆನ್ನೆನೇ ಆಲ್ರೆಡಿ ಒಂದು 20 ಸಲ ಹೇಳ್ಬಿಟ್ಟಿದ್ದಾನೆ ನನಗೆ ನಿದ್ದೆ ಆಗಿಲ್ಲ ಅಂತ. ಸುಮಾರು ಒಂದು 6:30 ಅನ್ಕೊಳ್ಳಿ ಟೈಮು. ಆಗೇನು ಮಾಡ್ತೀವಿ, ಒಂದು ಟೋಲ್ ಸಿಗುತ್ತೆ 6:30 7 o'clock ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಆ ಟೋಲ್ ಹತ್ರ ಬ್ರೋ ನಾನು ಟೀ ಕುಡಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹಿಂದೆ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಆ ಟೋಲಿಂದ ಹಿಂದೆ ನಾನು ಆ ಥರ ಮಾತಾಡಿರೋದಂಗೆ ನಮ್ಮನ್ನು ಏನಕ್ಕೆ ಬರ್ತೀವಿ ಇಲ್ಲಿಗೆ ದುಡ್ಡು ಖರ್ಚು ಮಾಡ್ಕೊಂಡು ಅಷ್ಟಿಷ್ಟನ್ನೆಲ್ಲ ಕರ್ಕೊಂಡು ಅಂತ. ಅದು ಟೋಲ್ ಹಿಂದೆ ಮಾತಾಡಿದ್ದು. ಅದಾದಮೇಲೆ ಒಂದು ಚಿಕ್ಕ ಹೊರ್ಕೊಂಡು ಸ್ವಲ್ಪ ದೂರ ಜೋರಾಗಿ ಹೊಡಿತಾನೆ. ಓಕೆ, ನಾನು ಅದನ್ನು ಕೂಡ ನಾನು ಅವ್ನಿಗೆ ಅಪ್ರಿಷಿಯೇಟ್ ಮಾಡಿದ್ದೀನಿ ಆ ವೀಡಿಯೋದಲ್ಲಿ. ನನ್ನ ಮಗ ಅವನ್ನೆಲ್ಲ ನೋಡೋದೇ ಇಲ್ಲ. ಅಲ್ಲಿ ಏನು ಬ್ಲ್ಯಾಕ್ ಮಾರ್ಕ್ ಇದೆ ಅದನ್ನು ಮಾತ್ರ ನೋಡಿ ನನ್ನನ್ನು ಕೆಟ್ಟೋನ್ ಮಾಡಬೇಕು ಅಷ್ಟೇ. ಅವ್ನಿಗೆ ಇದ್ದಿದ್ದು ಅವ್ನ ಮೈಂಡಲ್ಲಿ ಇದ್ದಿದ್ದೆ ಅಷ್ಟೇ, ನಾನು ಕೆಟ್ಟೋನ್ ಮಾಡಬೇಕಾಗಿತ್ತು ಅಷ್ಟೇ. ಓಕೆ, ಅವನು ಅಲ್ಲಿ ಮುಂದೆ ಬರ್ತೀವಿ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ ಬ್ರೋ ಕ್ರೇಜಿಯಾಗಿ ಹೊಡೆದ್ರಿ ಅಂತ. ಅಲ್ಲಿ ಟೀ ಬ್ರೇಕ್ ತೊಗೊತೀವಿ, ಒಂದು ಕೂತಿರ್ತೀವಿ. ಅಲ್ಲಿ ಪೊಲೀಸನ್ನು ಚೆಕ್ ಮಾಡ್ತಿರ್ತಾರೆ. ಅಲ್ಲಿಂದ ನನಗೆ ಒಂದು ಕಾಲ್ ಕೊಡ್ತಾನೆ. ನನಗೆ ಈ ನನ್ನ ಮಗ ಗಂಡಸಾಗಿರೋನು ಜೊತೆಗೆ ನಾನಿದ್ದವನು, ನನಗೆ ಹೇಳ್ಬೇಕಾಗಿತ್ತು. ಅವ್ನು ಯಾವನ ಕೈಲಿಂದನೋ ಯಾವಳ ಕೈಲೋ ಫೋನ್ ಹಾಕ್ತಾನೆ ನನಗೆ. ಹಿಂಗೆ ಅವ್ರಿಗೆ ತುಂಬ ಸ್ಟ್ರೈನ್ ಆಗ್ತಿದೆ ಅಂತೆ, ಅವ್ರಿಗೆ ಥರ್ಡ್ ನೋತಿದೆ ಅಂತ, ಕಿಡ್ನಿ ನೋತಿದೆ ಅಂತ, ಅದು ಇಟ್ಕೊಂಡಿದೆ ಅಂತ. ಯಾಕೆ ಹಂಗೆ ಗಂಡಸಾದೋ ನನ್ನ ಹತ್ರ ಹೇಳ್ಬೇಕು ತಾನೆ. ಅವ್ನು ನನ್ನ ಕೈಲಿ ಹೇಳ್ಕೊಳಲ್ಲ. ನಾನು ಹೇಳ್ತೀನಿ ಅವ್ನ ಕೈಲಿ ಆಗಲಿಲ್ವೋ ನನ್ನ ಮಗ, ಇಫ್ ಇನ್ ಕೇಸ್ ನಾನೇನಾದರೂ ಗಿವ್ ಅಪ್ ಮಾಡ್ತಿದ್ರೆ ನಾನು ಹೇಳ್ತೀನಿ ಬ್ರೋ ನೀವು ಕಂಪ್ಲೀಟ್ ಮಾಡಿ ಅಂತ. ಈ ಜಾಯಿಂಟ್ ನನ್ನ ಮಗನಿಗೆ ನನ್ನನ್ನು ಬಿಡ್ತಿಲ್ಲ, ಅವನು ಕೂಡ ಹೋಗ್ತಿಲ್ಲ, ಹಂಗೆ ಮಾಡ್ತವನೆ. ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳ್ರಿ. ಅಷ್ಟೊಂದು ದುಡ್ಡು ಖರ್ಚು ಮಾಡಿಕೊಂಡು ಅಷ್ಟೊಂದು ಎನರ್ಜಿನ ವೇಸ್ಟ್ ಮಾಡಿಕೊಂಡು ಅರ್ಧಕ್ಕೆ ಯಾವನು ಡ್ರಾಪ್ ಮಾಡ್ತಾನೆ ಹೇಳ್ರಿ. ಓಕೆ, ಅಲ್ಲೂ ಕೂಡ ನನಗೆ ಯಾಕಂದರೆ ಅಲ್ಲಿ ತುಂಬ ನನಗೆ ಸಿಟ್ಟು ಬಂದುಬಿಡ್ತು. ಆ ಕೋಪನ ಇಟ್ಕೊಂಡು ಸಾಕು, ಇನ್ನೂ ಬಿಟ್ಟು ಹೋಗೋಕ್ಕೆ ನನಗೇನು
ರೀಸನ್ನೇ ಬೇಕಾಗಿರಲಿಲ್ಲ, ಅದೊಂದು ರೀಸನ್ ಇಟ್ಕೊಂಡು ನಾನು ಅವ್ನು ಬಿಟ್ಟೋಗ್ಬೋದಾಗಿತ್ತು. ನಾನು ಅಲ್ಲೂ ಕೂಡ ಚೂತೆ ಕೆಲಸ ಮಾಡಲಿಲ್ಲ, ಅವ್ನಿಗೆ ವೆಯ್ಟ್ ಮಾಡಿದೆ. ಬ್ರೋ ಆರಾಮಾಗಿ ಹೋಗೋಣ ಅಂತ ಹೇಳಿ ನಾನು ಮುಂದೆ ಹೋಗ್ತೀನಿ. ಸ್ವಲ್ಪ ದೂರ ಹೋದ್ಮೇಲೆ ಇವನೇನು ಮಾಡ್ತಾನೆ ಅಂದರೆ ಒಂದು ಕಾಲ್ ಬರುತ್ತೆ ನನಗೆ ಲಾಸ್ಟಿಗೆ, ಬ್ರೋ ಏನು ಮಾಡೋಣ ಅಂತ. ಅವತ್ತು ಏನು ಮಾಡ್ತಾನೆ ಅಂದರೆ, ಬ್ರೋ ನನ್ನ ಕೈಲಿ ಆಗ್ತಿಲ್ಲ ಅಂತ ಸ್ವಲ್ಪ ರೀಸನ್ಸ್ ಹೊಡಿತಿರ್ತಾನೆ. ಆ ರೀಸನ್ಸ್ ಹೊಡೆದ್ಮೇಲೆ ನಾನು ತಡ್ಕೊಂಡಿರ್ತೀನಿ. ನಾನು ಒಂದು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ರ್ಯಾಶಾಗಿ ರೈಡ್ ಮಾಡ್ತೀನಿ, ತುಂಬ ದೂರ ಹೋಗ್ಬಿಡ್ತೀನಿ. ಅಂದರೆ ನನಗೆ ಟೈಮು ವ್ಯಾಲ್ಯೂ ಗೊತ್ತಿರುತ್ತೆ, ಮತ್ತು ನನ್ನ ಜನಗಳು ನನ್ನ ಮೇಲೆ ಪ್ರೀತಿ ಇಟ್ಟಿರೋದು ಅವು, ಮತ್ತು ನಮ್ಮ ಮನೇಲಿ ನಾನು ಹೇಳಿರ್ತೀನಿ, ಯಾಕಂದರೆ ತುಂಬ ಅಗೇನ್ಸ್ಟ್ ಮಾಡ್ಕೊಂಡು ಹೋಗಿರ್ತೀನಿ. ಇವ್ರದ್ದೆಲ್ಲ ನಂಬಿಕೆ ಪ್ರೀತಿ ಉಳಿಸ್ಕೊಬೇಕು ಅಂದರೆ ನನಗೆ ಬೇರೆ ಆಪ್ಷನ್ ಇಲ್ಲ. ನೋವು ಸಂಕಟನೋ ಅದನ್ನೆಲ್ಲ ತಡ್ಕೊಂಡು ಹೋಗಲೇಬೇಕು. ಆ್ಯಸ್ ಎ ಮೆನ್ ಆಗಿ ನನಗೆ ಅದು ಕರ್ತವ್ಯ ಇತ್ತು, ನಾನು ಮಾಡ್ತಿದ್ದೆ ಅಷ್ಟೇ. ಅದನ್ನು ಬಿಟ್ಟರೆ ನನಗೇನೂ ಇಲ್ಲ. ಇಲ್ಲಿ ಸಿಂಪತಿ ಆಗಿರ್ಬೋದು, ಯಾವುದೇ ಥರ ಇಲ್ಲ. ಯಾಕಂದರೆ ಸಿಂಪತಿ ಆಗಿರೋನು ಅವನು ಕೂಡ ಹಂಗೂ 14,000 ಫಾಲೋವರ್ಸ್ ಅವರೇ, ಜನಗಳ ಪ್ರೀತಿ ಐತೆ, ಅಪ್ಪ ಅಮ್ಮನ ಆಶೀರ್ವಾದ ಐತೆ, ದೇವ್ರಿಗೂ ದಿಂಡ್ರು ಅಂತ ಒಂದು ತಿಂಗಳಿಂದ ಓಡಾಡಿದ್ದಾನೆ. ಅಷ್ಟೆಲ್ಲ ಇದ್ದವನು ತಡ್ಕೊಂಬರ್ಬೇಕಾಗಿತ್ತು, ಅಲ್ಲೇ ನಿಂತ್ಕೊತಾನೆ. ಮತ್ತೆ ನಾನು ಫೋನ್ ಹಾಕ್ತೀನಿ ಮುಂದೆ ಹೋದಾಗ. ಇದು ಹಿಂದಿನ ದಿವಸ ಆಯಿತು. ಒಟ್ಟು ಇದೆಲ್ಲ ಆ್ಯಕ್ಚುಲಿ ಒಂದು ಪ್ರೋಗ್ರೆಸ್ಸಲ್ಲಿ ನಡೆಯುತ್ತೆ, ಒಂದು ಕಂಟಿನ್ಯೂಸ್ ಆಗಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ನೆಕ್ಸ್ಟ್ ಡೇ ಹೋಗ್ತಿರ್ತೀವಲ್ಲ, ಅವ್ನು ಸುಮಾರು ಒಂದು 6 o'clock ಹಂಗೆ ಮತ್ತೆ ಏನು ಮಾಡ್ತೀನಿ ಅಂದರೆ, ನಾನು ತುಂಬ ಮುಂದೆ ಹೋಗಿರ್ತೀನಿ, ಫೋನ್ ಹಾಕ್ತೀನಿ. ಅಲ್ಲಿ ಸ್ವಲ್ಪ ಜನಗಳು ಹೆಂಗೆ ಬೇಕಂಗೆ ಓಡಿಸ್ತಾರೆ. ಇಲ್ಲಿಟ್ರಸಿ ಜನಗಳೆಲ್ಲ ಫುಲ್ಲು ಅಷ್ಟೊಂದು ಎಜುಕೇಟೆಡ್ ಇರಲ್ಲ, ಅವ್ರ ರೂಲ್ಸು ಕೂಡ ಗೊತ್ತಿರಲ್ಲ ಅವ್ರಿಗೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ, ನನ್ನ ಮಗ ಬರ್ತಿರ್ತಾನೆ ಅವನ ಹೈವೇಲಿ, ಯಾರೋ ಒಬ್ಬರು ಅಡ್ಡ ಬರ್ತಾರಂತೆ ಮಧ್ಯದಲ್ಲಿ. ನನ್ನ ಮಗ ಫುಲ್ ಗಾಬರಿ ಆಗಿಬಿಟ್ಟು ಅಲ್ಲೇ ಗಾಡಿ ನಿಲ್ಲಿಸ್ಕೊಂತಾನೆ. ನಾನು ಮುಂದೆ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ, ಬ್ರೋ ಬರಲ್ವಾ ಅಂತ. ಬ್ರೋ ನನ್ನ ಕೈಲಿ ಆಗ್ತಿಲ್ಲ, ಯಾರೋ ಅಡ್ಡ ಬಂದರು ಸೈಕಲಲ್ಲಿ. ಎಲ್ಲ ರೀಸನ್ ಆಗೋರು. ಫೋನ್ ಹಾಕ್ತೀನಿ, ಬ್ರೋ ಏನಕ್ಕೆ ಬರಲ್ಲ ನೀವು ಅಂತ. ಬ್ರೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ತಾನೆ. ನಾನು ಹೇಳ್ತೀನಿ, ಬ್ರೋ ದೇವ್ರೊಣಗ್ಲೂ ರೆಸ್ಟ್ ಅಲ್ಲ, ಮುಂದೆ ಮೆಲ್ಲುಕ್ಕೆ ಹೋಗಿ ರೆಸ್ಟ್ ಮಾಡೋಣ ಬನ್ನಿ, ಒಂದು 80 ಸ್ಪೀಡ್ ಅಂತೂ ಮೇಂಟೈನ್ ಮಾಡಿರಿ, ಆರಾಮಾಗಿ ಹೋಗೋಣ ಅಂತ. ಬ್ರೋ ನನಗೆ ಆಗ್ತಿಲ್ಲ, ಅದು ಇಟ್ಕೊಂತೈತೆ ನನಗೆ ಫುಲ್ಲು, ಇಲ್ಲಿ ಹೆಂಗೆ ಬೇಕಂಗೆ ಜನಗಳು ಅಡ್ಡ ಬರ್ತಾರೆ, ಆಗಲ್ಲ. ಸರಿ ನೀವು ಹೋಗ್ರಿ ಅಂತಾನೆ. ನಾನು ಮತ್ತೆ ಕೇಳ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ, ಬ್ರೋ ಬರ್ತೀರಾ ಇಲ್ವಾ ಅಂತ. ಅವ್ನೇನು ಹೇಳ್ತಾನೆ ಅಂದರೆ, ಒಂದೇ ಮಾತು ಹೇಳೋಣ, ಬ್ರೋ ನಾನು ಉಳ್ಕೊಂಡು ಬೆಳಗ್ಗೆ ಬರ್ತೀನಿ, ಆಗಲ್ಲ ನನ್ನ ಕೈಲಿ ಓಡ್ಸೋಕ್ಕೆ ಆಗಲ್ಲ ಅಂತಾನೆ. ಸರಿ, ನಾನು ಇಷ್ಟು ದೂರ ಬಂದಿದ್ದೀನಿ, ನಾನು ಅರ್ಧಕ್ಕೆ ಗಿವ್ ಅಪ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ನಮಗೆ ಟೈಮು ಕೂಡ ಕಮ್ಮಿ ಇರುತ್ತೆ. ನಾನು ಅವತ್ತಿನ ದಿವಸದಲ್ಲಿ ನಾನು ರೈಡ್ನ ಕಂಪ್ಲೀಟ್ ಮಾಡಲೇಬೇಕಾಗಿತ್ತು, ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಅಲ್ಲಿಂದ ಓಡ್ತೀನಿ. ಅವ್ರ ಫ್ರೆಂಡ್ಗೆ ಕೂಡ ಅಲ್ಲಿಂದ ಕಾಲ್ ಮಾಡಿ ಹೇಳ್ತೀನಿ, ನಾನು ಇಲ್ಲಿಂದ ಓಡ್ತಿದ್ದೀನಿ ಅಂತ. ಅವ್ರೇನು ಹೇಳ್ತಾರೆ ಅಂದರೆ, ಇನ್ನೊಂದು 1 hour ವೆಯ್ಟ್ ಮಾಡಿ, ಅವರು ಬರ್ತಾರೆ ನಮ್ಮ ಜೊತೆ ಅಂತ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಏನಂತ ಹೇಳ್ತಾರೆ ಅಂದರೆ, ನಾನು ಬರೋದೇ ಇಲ್ಲ, ನಾನು ಬರ್ತೀನಿ ಸ್ವಲ್ಪ ಹೊತ್ತು ಆದಮೇಲೆ ಅಂತ ಹೇಳ್ತಾರೆ. ಮತ್ತು ನಾನು ಹೇಳ್ತೀನಿ, ಬ್ರೋ ನಾನು ರೀವಾ ಹತ್ರ ಹೋಗಿ ಅಲ್ಲಿ ವೆಯ್ಟ್ ಮಾಡ್ತೀನಿ, ಪೆಟ್ರೋಲ್ನೆಲ್ಲ ಫಿಲ್ ಮಾಡ್ಕೊಂಡು ಅಂತ. ಸರಿ ಓಕೆ ಅಂತ ಹೇಳ್ತಾರೆ. ನಾನು ರೀವಾ ಹತ್ರ ಹೋಗ್ತೀನಿ, ಅಲ್ಲಿ ಹೋಗಿ ಫೋನ್ ಹಾಕಿದ್ರೆ ಅವ್ರು ಫೋನೇ ಪಿಕ್ ಮಾಡಲ್ಲ. ಒಂದು 4-5 ಸಲ ಮಾಡ್ತೀನಿ, ಫೋನೇ ಪಿಕ್ ಮಾಡಲ್ಲ. ಅವ್ರ ತಂದೆಗೆ ಫೋನ್ ಹಾಕ್ತೀನಿ, ಏನಕ್ಕೆ ಬರ್ತಿಲ್ವಾ ಅಂತ. ಅವರಿದ್ದವರು ಇಲ್ಲ, ಅವ್ರು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಂದ ನಾನು ಹೊರಡ್ತೀನಿ. ಫ್ಯೂಯಲ್ ಪಂಪಿಂದ ಫುಲ್ಲು ಪೆಟ್ರೋಲ್ನೆಲ್ಲ ಹಾಕ್ಸ್ಕೊಂಡು, ಪೆಟ್ರೋಲಿಂದ ಫುಲ್ಲು ಗಾಡಿನೆಲ್ಲ ಫುಲ್ ಒಂದು ಸಲ ಚೆಕ್ ಮಾಡಿಕೊಂಡು, ಆ ಪೆಟ್ರೋಲ್ ಪಂಪಿಂದ ನಾನು ಅಲ್ಲಿಂದ ಓಡ್ತೀನಿ ಮುಂದಕ್ಕೆ. ಟೆಂಪ್ರೇಚರ್ ಎಲ್ಲ ಡೌನ್ ಆಗಿರುತ್ತೆ. ಮತ್ತೆ ಅಲ್ಲೊಂದು ಕಡೆ ಸ್ಟಾಪ್ ಕೊಟ್ಬಿಟ್ಟು ಏನು ಮಾಡ್ತೀನಿ ಅಂದರೆ, ಮತ್ತೆ ಟೋಲ್ಗಳ ಹತ್ರ ನಾರ್ಮಲ್ ಅಲ್ಲಿಂದ 4-5 ಟೋಲ್ ಸಿಗುತ್ತೆ. ಆ ಟೋಲ್ಗಳ ಹತ್ರ ಎಲ್ಲ ನಾನು ಸ್ಟಾಪ್ ಕೊಟ್ಕೊಂಡ್ಬಿಟ್ಟು, ಮತ್ತೆ ಇನ್ನು ಒಂದು 5-6 ಜೊತೆ ಫುಲ್ಲು ಬಟ್ಟೆನೆಲ್ಲ ಹಾಕ್ಕೊಂಡು, ಫುಲ್ ಚಳಿ ಇರುತ್ತೆ, ಏನಿಲ್ಲ ಅಂದರೂ 6-7 ಡಿಗ್ರಿ ಇರುತ್ತೆ. ಅಲ್ಲಿ ಫುಲ್ ಬಟ್ಟೆನೆಲ್ಲ ಫುಲ್ಲು ಪ್ಯಾಕ್ ಆಗಿ ಅಲ್ಲಿಂದ ಮಾಮೂಲಿ ನನ್ನ ಜರ್ನಿನ ಶುರು ಮಾಡ್ತೀನಿ. ನಾನು ಶುರು ಮಾಡ್ತಾ ಹತ್ರ ಹೋಗ್ತಾ ಪ್ರಯಾಗ್ರಾಜ್ ಹತ್ರ ಹೋಗಿರ್ತೀನಿ. ಟ್ರಿಪ್ಸ್ ನನ್ನ ಮಗನಿಗೆ ಫೋನ್ ಹಾಕ್ತೀನಿ. ಹಿಂಗೆ ನನ್ನ ಮಗ ಫೋನೇ ಇರ್ತಲ್ಲ. ಅದಾದಮೇಲೆ ನಮ್ಮ ಮನೆಗೆ ಫೋನ್ ಹಾಕಿ ಹೇಳ್ತೀನಿ, ನಮ್ಮ ಜೊತೆ ಬರ್ತಿರೋ ಅನ್ನೋ ಟ್ರಿಪ್ಸು ಬರ್ತಿಲ್ಲ ಅಂತ ಹೇಳ್ತೀನಿ. ಅವರಿದ್ದರು ಓಕೆನಾ ಅಂತ ಹೇಳ್ಬಿಟ್ಟು ಅವರು ಕೂಡ ಕಾಲ್ ಮಾಡ್ತಾರೆ. ಅವ್ರದ್ದು ಕೂಡ ರೆಸ್ಪಾನ್ಸ್ ಮಾಡೋದೇ ಇಲ್ಲ ಇವ್ನಿಗೆ. ಯಾಕಂದರೆ ಅಷ್ಟೊಂದು ಆ್ಯಟಿಟ್ಯೂಡು, 14,000 ಜನಕ್ಕೆ ಎಷ್ಟೊಂದು ಆ್ಯಟಿಟ್ಯೂಡ್ ತೋರಿಸ್ತಾನೆ. ನಂದು ಕಾಲ್ ಇಗ್ನೋರ್ ಮಾಡಿದ್ರೆ ನನಗೆ ಬೇಜಾರಾಗ್ತಿರೋಲ್ಲ. ನಮ್ಮ ಅಪ್ಪ ಅಮ್ಮ ಒಂದು ತುಂಬ ಕ್ಲೋಸ್ ಇದ್ದಾನೆ, ಯಾವಾಗಲೂ ನಮ್ಮ ಮನೆಗೆಲ್ಲ ಬರ್ತಿರ್ತಾನೆ, ತುಂಬ ಕ್ಲೋಸ್ ಆಗಿರ್ತಾನೆ, ಅಮ್ಮ ಅಂತ ಮಾತಾಡಿಸಿರ್ತಾನೆ. ಅವ್ರದ್ದು ಕೂಡ ಕಾಲ್ ಪಿಕ್ ಮಾಡೋದೇ ಇಲ್ಲ. ನನಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ಇನ್ನೊಬ್ರಿಗೆ ಫೋನ್ ಹಾಕ್ತೀನಿ, ಒಂಟಿ ಟ್ರಾವೆಲರ್ ಅಂತ. ಅವ್ರಿಗೂ ಕೇಳ್ತೀನಿ, ಬ್ರೋ ನಿಮ್ದು ಏನಾದ್ರು ಕಾಲ್ ಪಿಕ್ ಮಾಡೋರಂತ. ಬ್ರೋ ನಾನು 4-5 ಸತಿ ಫೋನ್ ಹಾಕಿದ್ದೀನಿ, ನಂದು ಕೂಡ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ. ನಾನು ಅಲ್ಲಿಂದ ಬಿಟ್ಬಿಟ್ಟು ಸುಮ್ಮನೆ ಹೊರಟಿ ಅಯೋಧ್ಯೆಗೆ ಹೋಗಿ ಕಂಪ್ಲೀಟ್ ಮಾಡ್ತೀನಿ ನನ್ನ ರೈಡ್ನ. ಕಂಪ್ಲೀಟ್ ಆದಮೇಲೆ ನಾನು ಹೋಗ್ಬಿಟ್ಟು ಒಂದು ರೂಮಲ್ಲಿ ಒಂದು ಸ್ಟೇ ಆಗ್ತೀನಿ, ಒಂದು ರೂಮ್ ಮಾಡ್ತೀನಿ. ಅಲ್ಲಿ ಸ್ಟೇ ಆದಮೇಲೆ ನನ್ನ ಮಗ ಎಂಥ ಆ್ಯಕ್ಟಿಂಗ್, ನನ್ನ ಮಗ ಅಂದರೆ ಎಷ್ಟು ಆ್ಯಕ್ಟಿಂಗ್ ಮಾಡಿದ್ದಾನೆಂದರೆ, ಜೊತೆಗೆ ಬರ್ತಾನೆ ಮಾರನೇ ದಿವಸ. ನಾನು ಆ್ಯಕ್ಚುಲಿ ಮಾರನೇ ದಿವಸ ಚೆಕ್ಔಟ್ ಮಾಡಬೇಕಾಗಿರುತ್ತೆ. ಅಲ್ಲಿಂದ ನಾನು ನೇಪಾಲ್ ಪ್ಲ್ಯಾನ್ ಇರುತ್ತೆ. ನಾನು ಕೇಳಿರ್ತೀನಿ, ಬ್ರೋ ನೇಪಾಲಿಗೆ ಬರ್ತೀರಾ ಅಂತ. ನೇಪಾಲಿಗೆ ಸ್ಟಾರ್ಟಿಂಗ್ ಬರ್ತೀನಿ ಅಂದಿರ್ತಾರೆ. ಡ್ಯೂ ಟು ಸಮ್ ರೀಸನ್ಸ್, ಅಂದರೆ ಅವ್ರಿಗೆ ಯಾರಿಗೋ ತಲೆಗೆ ತುಂಬಿರ್ತಾರೆ, ಅಲ್ಲಿ ಫುಲ್ಲು ಇದಾಗಿದೆ ಅದಾಗಿದೆ, ಫುಲ್ಲು ಅರ್ಥ್ವಿಕ್ ಆಗಿದೆ, ಅದು ಅಳುಮುಳು ಅಂತ. ಅವ್ರ ಮುಂದೆನೇ ಕಾಲ್ ಮಾಡಿಸ್ತೀನಿ. ನೇಪಾಲಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಕಾಲ್ ಮಾಡಿಸಿ ಕೇಳ್ತೀನಿ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಅವ್ರು ಹೇಳ್ತಾರೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಲುಂಬಿನಿ ತನಕ ನೀವು ಆರಾಮಾಗಿ ಬಂದು ಹೋಗ್ಬೋದು, ಯಾವುದೇ ಥರ 0% ರಿಸ್ಕ್ ಇಟ್ಕೊಂಡು ಆರಾಮಾಗಿ ಬರ್ಬೋದು, ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಅಂತ ಅಲ್ಲಿರೋ ಗೈಡ್ ಒಬ್ಬರು ಮಾತಾಡ್ತಾರೆ. ಇವನು ಗೈಡ್ ಅಷ್ಟೇ, ಇವನಿಗೆ ನಾಲೆಡ್ಜ್ ಇಲ್ಲ ನನ್ನ ಮಗನಿಗೆ. ಹಂಗಾದ್ರೂ ಏನು ಹೇಳ್ತಾನೆ ಅಂದರೆ, ಆ ಥರ್ಡ್ ಪಾರ್ಟಿ ತಲೆಗೆ ತುಂಬಿರ್ತಾರಲ್ಲ ಅವ್ರಿಗೆ ಮಾತ್ರ ಮಾತಿಟ್ಕೊತಾನೆ, ನಾನು ಬರಲ್ಲ ನೇಪಾಲ್ಗೆ. ಯಾಕಂದರೆ ಇನ್ನೊಂದು 2ನೇ ರೀಸನ್ನು, ನಾನು ಬಿಟ್ಟೋಗಿದ್ದೀನಲ್ಲ, ಬಿಟ್ಟೋಗಿರೋದು 2 ರೀಸನ್ನು. 3ನೇ ರೀಸನ್ನು, ನಾನು ಯಾಕೆ ನಿದ್ದೆ ಮಾಡಿಲ್ಲ, ನೀವು ನಿದ್ದೆ ಮಾಡ್ಬೋದಾಗಿತ್ತಲ್ವ ಅಂತ ಹೇಳ್ತೀನಲ್ಲ. ಈ 3 ರೀಸನ್ ಇಟ್ಕೊಂಡು ಅವಳ್ಳಿ ಆಟ ಆಡ್ತಿರ್ತಾನೆ. ಹಂಗಾದ್ರೂ ಇಷ್ಟೊಂದೆಲ್ಲ ನನ್ನ ಮೇಲೆ ಕೋಪ ಇಟ್ಕೊಂಡು ಡೈರೆಕ್ಟಾಗಿ ಬಂದು ನನ್ನ ಹತ್ರ ಮಾತಾಡಿದರೆ ಮ್ಯಾಟರ್ ಸಾಲ್ವ್. ಇದು ಯಾವುದೇ ಥರ ಕಾಂಟ್ರವರ್ಸಿ ಆಗ್ತಾನೆ ಇರಲಿಲ್ಲ. ರೂಮಿಗೆ ಬರ್ತಾನೆ, ನೀಟಾಗಿ ಮಾತಾಡ್ತಾನೆ, ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ, ಆಗ ಫೋನ್ ಎತ್ತುತ್ತಾನೆ, ಮತ್ತೆ ನನಗೆ ಫೋನ್ ಮಾಡ್ತಾನೆ ಬರ್ತಿದ್ದೀನಿ ಅಂತ. ಎಂಥ ನನ್ನ ಮಗ ಅಂದರೆ, ನಾವು ಕಾಲ್ ಮಾಡಿದಾಗ ಒಂದು ಸಲ ಕಾಲ್ ಪಿಕ್ ಮಾಡಿರಲ್ಲ.
ಅವನಿಗೆ ಯಾವಾಗ ಬೇಕಾಗಿರುತ್ತೋ ಅಷ್ಟು ತಾಕತ್ತಿದ್ದಿರೋನು ಬೇರೆ ರೂಮ್ಗೆ ಹೋಗಿ ಮಾಡಿರ್ಬೋದಾಗಿತ್ತು. ಅವ್ನಿಗೆ ಅಷ್ಟು ಸ್ವಾಭಿಮಾನ ಇದ್ದಿದ್ರೆ ಬೇರೆ ರೂಮ್ಗೆ ಹೋಗ್ಬಿಟ್ಟು ಅಥವಾ ಅಯೋಧ್ಯೆದಲ್ಲೇನು ರೂಮ್ಸ್ ಏನು 1-2 ಇಲ್ಲ, 1000 ರೂಮ್ಸ್ ಇದ್ದಾವೆ, ಅಲ್ಲೋಗ್ಬಿಟ್ಟು ಸ್ಟೇ ಆಗ್ಬೋದಾಗಿತ್ತು. ನಮ್ಮ ರೂಮ್ಗೆ ಬಂದಿದ್ದು ನನಗೇನು ಬೇಜಾರಿಲ್ಲ. ನಾರ್ಮಲಾಗೆ ಇನ್ನೊಂದೇನು ಅಂದರೆ ನಾನು ರೂಮ್ಗೆ ಹೋಗಿ ಸ್ಟೇ ಆಗ್ತೀನಲ್ಲ, ಮಾರನೇ ದಿವಸ ಬರ್ತಾನೆ. ಮಾರನೇ ದಿವಸ ಬರೋಕ್ಕಿಂತ ಮುಂಚೆ ಮಾರ್ನಿಂಗ್ ನಾನು ಕಾಲ್ ಮಾಡ್ತೀನಿ, ಬ್ರೋ ಇಲ್ಲಿದ್ದೀರಾ ಅಂತ. ಇಲ್ಲಿದ್ದೀನಿ, ಬರ್ತಾ ಇದ್ದೀನಿ, ಆನ್ ದ ವೇ ಅಂತ ಹೇಳ್ತಾನೆ. ನಾನೇನು ಅಂತ ಹೇಳ್ತೀನಿ ಅಂದರೆ, ನನಗೆ ಯಾಕಂದರೆ ಅವನ ಮೇಲೆ ಯಾವುದೇ ಥರ ಪರ್ಸ್ನಲ್ ದ್ವೇಷ ಇಲ್ಲ. ಬ್ರೋ ನೀವು ಇಲ್ಲಿಗೆ ಮಾಡೋದನ್ನ ವಾರಣಾಸಿಗೆ ಮಾಡಿ, ಅಲ್ಲೂ ಕೂಡ ಏನೇನಿದೆ ಪ್ರೂಫ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸ್ವಲ್ಪ ನಿಮ್ಮ ಮೆಡಿಕಲ್ ಇಶ್ಯೂ, ಅದನ್ನು ಕೂಡ ಪ್ರೂಫ್ಸ್ನೆಲ್ಲ ಕೊಟ್ಟರೆ ಅಲ್ಲೂ ಕೂಡ ನಿಮ್ಗೆ ಆಗೇ ಆಗುತ್ತೆ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆಗೇ ಆಗುತ್ತೆ. ಯಾಕಂದರೆ ಎಷ್ಟು ಟೈಮಲ್ಲಿ ಬೇಗ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ವಾರಣಾಸಿಗೆ ಹೋಗಿ ಅಂತ ನಾನು ಅಲ್ಲೂ ಕೂಡ ಹೇಳ್ತೀನಿ. ಅಯ್ಯಪ್ಪ ತಲೆಗೆ ಹಾಕೋಣಲ್ಲ. ನನಗೆ ಅವ್ರ ಮೇಲೆ ಏನಾದರೂ ನನಗೆ ಕೋಪ ಇದ್ದರೆ ಆ ಮಾತು ನಾನು ಹೇಳ್ತಿರಲಿಲ್ಲ. ಯಾಕಂದರೆ ಅಯೋಧ್ಯೆಯಲ್ಲಿ ನಾನು ಬಂದು ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ವಾರಣಾಸಿಗೆ ಹೇಳಿದೆ, ಪಕ್ಕದೇ ವಾರಣಾಸಿ. ಅಲ್ಲಿಗೆ ಹೋಗಿ ನಿಮ್ಮದು ರೈಡ್ನ ಎಂಡ್ ಮಾಡಿ, ನೆಕ್ಸ್ಟು ಏನೇನು ಪ್ರೂಫ್ ಬರುತ್ತೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ರೈಡ್ ಆಗುತ್ತೆ ಮತ್ತು ರೆಕಾರ್ಡು ಆಗುತ್ತೆ, ಇಲ್ಲಿಗೆ ಬಂದಿರೋದಕ್ಕೂ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತೀನಿ. ಇಫ್ ಇನ್ ಕೇಸ್ ನಾನೇನಾದರೂ ಈ ಮಾತು ಹೇಳಿಲ್ಲ ಅಂದರೆ ನೀವೇನು ಬೇಕಾದರೂ ಕಮೆಂಟ್ ಹಾಕಿ, ನಾನು ತೊಗೊತೀನಿ. ಸೊ ಇಷ್ಟನ್ನೆಲ್ಲ ಮಾಡಿರ್ತೀನಿ. ನನಗೆ ಒಂಚೂರು ರೆಸ್ಪೆಕ್ಟ್ ಯಾವಾಗ ನನಗೆ ಬೇಜಾರಾಗುತ್ತೆ ಅಂದರೆ, ನೆಕ್ಸ್ಟು ಅವಯ್ಯ ಸಂಜೆ ಬರ್ತಾನೆ ಮನೆಗೆ, ನಾನು ಲೊಕೇಶನ್ನೆಲ್ಲ ಕಳಿಸ್ತೀನಿ, ನಮ್ಮ ರೂಮಿಗೆ ಬರ್ತಾನೆ, ಸ್ಟೇ ಆಗ್ತಾನೆ, ಮತ್ತು ರಾಮ ಮಂದಿರ್ಗೆ ಹೋಗ್ತೀವಿ. ಚೆನ್ನಾಗೇ ಮಾತಾಡ್ತಾನೆ, ಆ ವೀಡಿಯೋಸು ಕೂಡ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ ಅಂದರೆ. ಗೈಸ್ ಇಲ್ಲಿ ರಾಮ ಮಂದಿರಕ್ಕೆ ಬಂದಿದ್ವಿ, ಅನ್ನ ಸಾಂಬಾರು ಕೊಡ್ತಾರೆ, 3 ಕೌಂಟ್ರ್ ಐತೆ ಅಲ್ಲಿ ಪಾನಿಪುರಿ ತರ ಅವಾಗಿಂದ. ಅಂದರೆ ಎಷ್ಟು ಕೊಡ್ತಾರೆ ಅಂದರೆ ಇಷ್ಟೇ ಕೊಡ್ತಾರೆ, ಒಂದು ಪಾನಿಪುರಿ ಅಥವಾ ಮಸಾಲೆ ಪುರಿ ಕೊಟ್ಟಂಗೆ ಕೊಡ್ತಾರೆ. ಸೊ ಇದು ನಂದು 3ನೇ ರೌಂಡ್ ಹೆಚ್ಚು ಕಮ್ಮಿ. ಈಗ ಅಣ್ಣ 3ನೇ ರೌಂಡ್ಗೆ ಹೋಗ್ಬೇಕಲ್ಲ, ಹೆಂಗೆ ಹೋಗ್ತಾರೆ ನೋಡ್ರಿ ಅಂತ. ಗೈಸ್ ನೀವೊಂದು ಕೇಳಿರ್ತೀರ ಮುಂಚೆ, ವೆನ್ ಯು ಕಾಂಟ್ ಚೇಂಜ್ ದ ಗರ್ಲ್ ಅಂತ. ಅದೇ ಥರ ಒನ್ ಟೈಮ್ ಆಗೈತೆ. ಈ 3ನೇ ಟೈಮ್ ಹೆಂಗೆ ಅಂದರೆ, ನಾವು ಆ್ಯಕ್ಚುಲಿ ಕನ್ನಡ ಫ್ಯಾನ್ಸ್ ಅಲ್ವಾ, ಕನ್ನಡ ಮೂವೀಸ್ ಅಂತ ಹೆಂಗೆ ನೋಡಿದ್ದೀವಿ ಅಂದರೆ, ನಜ್ಜಿ ನೋಡಿದ ಮೂವಿನೇ 100 ಸತಿ ನೋಡಿದ್ದೀವಿ. ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಇಲ್ಲಿ ಇಷ್ಟೇ ನೋಡಿದಂಗೆ ಭೂತಾಯನ ಮಗ, ಅಯ್ಯೋ ಲಿಸ್ಟಿಂಗ್ ಹಾಕೊಂಬಿಟ್ಟಿಂಗೆ ಅನ್ನ 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 ಸೇಮ್ ಭೂತಾಯನ ಮಗ ಏನು ಕಾನ್ಸೆಪ್ಟ್ ಇದೆ ಅದನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಅವ್ನು ನನ್ನ ಮೇಲೆ ಏನೂ ಕೋಪನೇ ಇಲ್ಲ, ಆ ಥರ ಆ್ಯಕ್ಟಿಂಗ್ ಮಾಡ್ತಾನೆ. ಮತ್ತೆ ಅಲ್ಲಿಗೆ ಹೇಳ್ತೀನಿ, ಬ್ರೋ ನೇಪಾಳಿಗೆ ಬರ್ತೀರಾ? ಅವ್ನ ಮುಂದೆನೂ ಮತ್ತೆ ಒಂದು ಸಲ ಗೈಡಿಗೆ ಫೋನ್ ಹಾಕ್ತೀನಿ, ಕೇಳಿಸ್ತೀನಿ ಎಲ್ಲ. ಅವನಿದ್ದಾನೆ ಯಾವುದೇ ಥರ ಇದಿಲ್ಲ, ಆರಾಮಾಗಿ ಬಂದು ಹೋಗ್ಬೋದು ಹಂಗೆ ಹಿಂಗೆ ಅಂತಾನೆ. ಸೊ ಓಕೆ ಬ್ರೋ ಬರ್ತೀರಾ ಅಂತ ಕೇಳ್ತೀನಿ. ಇಲ್ಲ ಬ್ರೋ ನಾನು ಬರಲ್ಲ ಅಂತಾನೆ. ನನ್ನ ಅಣ್ಣ ವಾರಣಾಸಿಗೆ ಹೋಗ್ತಾನೆ, ನಾನು ನೇಪಾಲ್ಗೆ ಹೋಗ್ತೀನಿ. ಅಲ್ಲಿಂದ ಶುರು ಆಯಿತು ಕಾಂಟ್ರವರ್ಸಿ. ಈ ನನ್ನ ಮಗ ನನ್ನ ಅನ್ಫಾಲೋ ಮಾಡ್ತಾನೆ. ಮತ್ತೆ ಏನು ಮಾಡ್ತಾನೆ ಅಂದರೆ, ಒಂದು ಸ್ಟೋರಿ ಆಗ್ತಾನೆ. ಉಮಾಪತಿ ಅವ್ರೇನೋ ಮಾತಾಡಿರೋದು ಒಂದು ಸ್ಟೋರಿ ಆಗ್ತಾನೆ. ಏನು ಅಂದ್ರೆ ತುಂಬಾ ಚಿಕ್ಕ ವಿಚಾರಕ್ಕೆ ಹರ್ಟ್ ಆಗ್ಬಿಡುತ್ತೆ. ಅದಕ್ಕೆ ನನಗೇನಂದ್ರೆ, ನಾನು ಇಂಪಾರ್ಟೆಂಟ್, ನಾನು ಇರೋ, ನಾನು ತುಂಬಾ ಪ್ರೀಶಿಯಸ್. ಸೊ ನನ್ನ ಯಾರ ಹತ್ರನೂ ಬಿಟ್ಕೊಡಕ್ ನಾನು ಇಷ್ಟಪಡ್ಕೊಳಲ್ಲ. ಹಂಗಾಗಿ ನಾನು ಏನ್ ಮಾಡ್ತೀನಿ, ವಿಶ್ವಾಸ ಬೆಳೆಸ್ಕೊಂಡಿರ್ತಾನೆ, ಅವಮಾನಗಳಾಗೋದು. ವಿಶ್ವಾಸನೂ ಬೇಡ, ಅವಮಾನನೂ ಬೇಡ. ಸೊ ನನ್ನ ಪಾಡಕ್ಕೆ ನಾನು ಇರ್ತೀನಿ. ನನ್ಗೇನು ಖುಷಿ ಕೊಡೋದು ನಾನು ಅಷ್ಟಲ್ಲಿ ನನ್ನ ಅನ್ಫಾಲೋ ಮಾಡ್ತಾನೆ, ನನ್ನ ಜೊತೆಗಿರೋರ್ನೆಲ್ಲ ಅನ್ಫಾಲೋ ಮಾಡ್ತಾನೆ. ಅಲ್ಲಿಂದ ಇವನು ಹೂವಳ್ಳಿ ಆಟ ಶುರು ಮಾಡ್ತಾನೆ. ಇದನ್ನ ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ. ನಾನೇ ಮಾಡ್ಬೋದಾಗಿ ಸ್ಟಾರ್ಟಿಂಗು, ಯಾಕಂದರೆ ಅಲ್ಲಿಂದನೇ ಹೂವಳ್ಳಿ ಮನೆಗೆ ಬಂದಾಗಿಂದ ಹೂವಳ್ಳಿ ಆಟ ಶುರು ಮಾಡಿದ್ದಾನೆ. ಅಲ್ಲೇ ನಾನು ಮಾಡ್ಬೋದಾಗಿತ್ತು. ಅದು ಕೂಡ ನಾನು ಬಿಡ್ಕೊಂಡು ನಾನು ಕೆಟ್ಟೋನಾಗಿದ್ದೀನಿ. ಅವನು ನನ್ನ ಜೊತೆ ಆ್ಯಕ್ಟಿಂಗ್ ಮಾಡ್ಕೊಂಡು ಅವ್ನು ಒಳ್ಳೆಯನಾಗೋನೆ. ಜನಗಳಿಗಿಲ್ಲಿ ಯಾವನು ಜೋರಾಗಿ ಮಾತಾಡ್ತಾನೆ, ಯಾವನು ಕೆಟ್ಟದಾಗಿ ಮಾತಾಡ್ತಾನೆ, ಅವ್ನು ಮಾತ್ರ ಕೆಟ್ಟವನು ಅನ್ಕೊತಾರೆ. ಯಾವನು ಇಲ್ಲಿ ಉಸಿರು ಒಳ್ಳೆ ಥರ ಕಲರ್ ಚೇಂಜ್ ಮಾಡ್ಕೊಂಡು ಇರ್ತಾನೋ ಅವ್ನು ಮಾತ್ರ ಒಳ್ಳೆಯನಾಗ್ತಾನೆ. ಅದೇ ನಮ್ಮ ಜನಗಳಿಗೆ ಗೊತ್ತಿರೋದು. ಯಾಕಂದರೆ ಕಮೆಂಟ್ ಸೆಕ್ಷನಲ್ಲೇ ನೋಡಿಬಿಟ್ಟೆ ನೀವು. ನನಗೆ ಮೇಯ್ನ್ ಬೇಕಾಗಿದ್ದು ನಮ್ಮ ಹಾಸನ ಜನಗಳದು ನಂಬಿಕೆ ನಾನು ಉಳಿಸ್ಕೊಬೇಕಾಗಿತ್ತು. ಅದನ್ನು ಬಿಟ್ಟರೆ ನಮ್ಮ ಅಪ್ಪ ಅಮ್ಮನ ನಾನು ಫುಲ್ಲು ಎಗೇನ್ಸ್ಟ್ ಮಾಡ್ಕೊಂಡು ಹೋಗಿದ್ದೀನಿ. ಅದನ್ನು ಬಿಟ್ಟರೆ ನನ್ನ ಲೈಫ್ ಮ್ಯಾಟರ್ ಆಗುತ್ತೆ ಅಂದರೆ, ನಾನು ಇಂಟರ್ವ್ಯೂ ಕೊಟ್ಟಿದ್ದೆ ಒಂದು ಕಂಪನಿಗೆ, ಅದನ್ನು ಕೂಡ ಬಿಟ್ಟೋಗಿದೆ. ಇಷ್ಟನ್ನೆಲ್ಲ ಬಿಟ್ಬಿಟ್ಟು ನನ್ನ ಮಗ ಏನೋ ಒಂದು ಹೇಳ್ತಾನೆ ಅಂದರೆ, 9 ದಿವಸ ರಜಾ ಆಗ್ತಾನೆ. ಅದರಲ್ಲಿ ಇನ್ನೂ 2 ದಿವಸ ಮುಂಚೆನೇ ಹೋಗ್ಬೇಕಂತ ರೆಸ್ಟ್ ಮಾಡೋಕ್ಕೇನು. ಅದಕ್ಕೋಸ್ಕರ ಇವ್ನು ಕಂಪನಿದು ಇಷ್ಟನ್ನು ಮಾತ್ರ ಹೇಳ್ತಾನೆ, ನನಗೆ ಎಕ್ಸ್ಟ್ರಾ ರಜಾ ಕೊಡಲ್ಲ ಅಂತ. ನಾನಿಲ್ಲಿ ಕಂಪನಿನೇ ಬಿಟ್ಟು ಬಂದಿದ್ದೀನಿ, ಮತ್ತು ಮನೇಲಿ ಎಗೇನ್ಸ್ಟ್ ಮಾಡ್ಕೊಂಬಂದಿದ್ದೀನಿ. ಅದನ್ನು ಬಿಟ್ಟರೆ ತುಂಬ ಎಮರ್ಜೆನ್ಸಿಲಿರೋ ಗ್ರ್ಯಾಂಡ್ ಪೇರೆಂಟ್ಸ್ನೂ ಬಿಟ್ಟು ಬಂದಿದ್ದೀನಿ. ಅದನ್ನು ಬಿಟ್ಟರೆ ನನಗೆ ನನ್ನ ಹಾಸನ ಜನ, ಇಡೀ ಕರ್ನಾಟಕ ಜನ ವೀಡಿಯೋ ಮಾಡಿದ್ದೀವಲ್ಲ, ಪ್ರತಿಯೊಬ್ಬರು ವಿಶಸ್ ಮಾಡಿರೋ ನಂಬಿಕೆನ ನಾನು ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಇಷ್ಟನ್ನೆಲ್ಲ ಇಟ್ಕೊಂಡು ನನಗೇನು ಬೇಕಿದೆ ಅಂದರೆ, ಅಲ್ಲಿ ಹೋಗ್ಬಿಟ್ಟು ನಂಬಿಕೆನ ಉಳಿಸ್ಕೊಬೇಕು. ಇಷ್ಟು ಅವರಲ್ಲಿ ನಾನು ಗಾಡಿ ರೈಡ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಇಷ್ಟೇ ನನಗಿದ್ದಿದ್ದು. ಅದಾದಮೇಲೆ ನಾನು ಹೇಳಿರ್ತೀನಿ ಅವ್ರಿಗೆ, ಇಲ್ಲಿ ಮಾಡಿ ರೈಡ್ನ ಅಂತ. ಅವ್ರು ನನ್ನ ಮಾತು ಕೇಳಿಸ್ಕೊಳಲ್ಲ. ಅದಾದಮೇಲೆ ಮನ್ಸಿಗೆ ಬಂದಂಗೆ ಸ್ಟೋರಿ ಆಗ್ತಾನೆ ಅಯ್ಯಪ್ಪ. ಬರೋರ್ನೆಲ್ಲ ಅನ್ಫಾಲೋ ಮಾಡ್ತಾನೆ. ಒಂಟಿ ಟ್ರಾವೆಲರ್ ಅಂತ ಇದ್ದಾರೆ, ಅವ್ರಿಗೂ ನಾನೇ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ಅವ್ರಿಗೂ ಕೂಡ ಅವ್ರನ್ನೂ ಕೂಡ ಇವ್ರು ಅನ್ಫಾಲೋ ಹೊಡಿತಾರೆ. ಅವ್ರು ಸ್ಟಾರ್ಟಿಂಗ್ ಅನ್ಫಾಲೋ ಹೊಡಿರ್ತಾರೆ ಇವ್ರನ್ನ, ಯಾಕಂದರೆ ಇವರು ರೆಸ್ಪೆಕ್ಟ್ ಕೊಟ್ಟಿಲ್ಲ. ಅಷ್ಟೊಂದು ಸಲ ಫೋನ್ ಮಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ರಿಪ್ಲೈ ಇಲ್ಲ ಅಂತ. ಅವ್ರು ಅನ್ಫಾಲೋ ಹೊಡೆದಿರೋದಕ್ಕೆ ನಾನು ಮಾಡಿಸಿದ್ದೀನಿ ಅಂತ ಅನ್ಕೊತಾನೆ. ಪ್ರತಿಯೊಬ್ಬರು ಅವನೇನಾದರೂ ನನ್ನ ಜೊತೆ ಕುತ್ಕೊಂಡು ಮಾತಾಡಿದರೆ ಈ ಕಾಂಟ್ರವರ್ಸಿ ಶುರುನೇ ಆಗ್ತಿರಲಿಲ್ಲ. ಅದಾದಮೇಲೆ ಫೋನ್ ಕೂಡ ಮಾಡ್ತೀನಿ, ಅವ್ನು ಫೋನು ಪಿಕ್ ಮಾಡಲ್ಲ. ನಮ್ಮ ಮನೇಲಿ ಒಂದು 20 ಸಲ ಮಾಡ್ತಾರೆ, ನಾನು ಮಾಡ್ತೀನಿ, ಫೋನೇ ಪಿಕ್ ಮಾಡಲ್ಲ. ಅವನು ಎಲ್ಲರಿಗೂ ಲೊಕೇಶನ್ ಶೇರ್ ಮಾಡಿರ್ತಾನೆ, ಅದನ್ನು ಕೂಡ ಫುಲ್ ಎಲ್ಲ ಡಿಸೇಬಲ್ ಮಾಡಾಕ್ತಾನೆ. ಇವನು ಎಷ್ಟು ತಿಕ್ಕಾಗಂಚಲಿ ಅಂದರೆ, ಲಾಸ್ಟಿಗೆ ನಾನು ನೇಪಾಳಿಂದ ಮುಗಿಸ್ಕೊಂಬರ್ತೀನಿ, ಯಾವುದು ಬೇಡ. ನಾನು ಹೇಳಿದ್ನಲ್ಲ ಅವ್ನಿಗೆ, ನಾನು ಬಂದು ಇಲ್ಲಿ ರೆಕಾರ್ಡ್ ಆಯ್ತಲ್ಲ, ಆ ರೆಕಾರ್ಡ್ ಆದಮೇಲೂ ಕೂಡ ಹೇಳ್ತೀನಿ, ವಾರಣಾಸಿ ಮಾಡಿ ಅಂತ ನನ್ನ ಮನಸಾರೆ ನಾನು ಹೇಳ್ತೀನಿ. ಯಾಕಂದರೆ ಅವನು ಕೂಡ ನನ್ನ ಜೊತೆ ಬಂದಿದ್ದಾನೆ.
ಅವನಿಗೆ ಮೋಸ ಆಗಬಾರ್ದು ಅಂತ ನಾನು ಹೇಳ್ತೀನಿ. ನನ್ನ ಮಗ ನಾನು ಇಲ್ಲಿಗೆ ಬಂದುಬಿಟ್ಟು ಇಷ್ಟು ಅವರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ, ಒಂದು ಮೆಸೇಜ್ ಹಾಕಿಲ್ಲ ಕಂಗ್ರ್ಯಾಚುಲೇಷನ್ಸ್ ಬ್ರೋ ಅಂತ, ಅದನ್ನು ತಲೆಗೆ ಹಾಕೋಣಲ್ಲ. ಇಷ್ಟೆಲ್ಲ ಬಿಟ್ಟು ನಾನು ಕೆಟ್ಟವನಾಗಿದ್ದೀನಿ. ಇದು ನಾವು ಪರಿಚಯ ಮಾಡಿಸಿರೋ ಜನಗಳನ್ನೆಲ್ಲ ಅನ್ಫಾಲೋ ಹೊಡ್ಕೊಂಡು ಇದನ್ನು ಮಾಡಿರೋನು ಅವ್ನು ಮಾತ್ರ ನಿಮ್ಮ ಕಣ್ಮುಂದೆ ಒಳ್ಳೇದು ಕಾಣಿಸ್ತಾನೆ. ಯಾಕಂದರೆ ನಾನು ಒಂದು ವೀಡಿಯೋ ಹಾಕಿದ್ದೀನಿ, ಅದಕ್ಕೋಸ್ಕರ ನಾನು ಕೆಟ್ಟವನು, ಅವನೊಬ್ಬ ಒಳ್ಳೆಯವನು, ಅದನ್ನು ನಾನು ತಲೆ ಕೆಡ್ಸ್ಕೊಳಲ್ಲ. ಯಾಕಂದರೆ ಸತ್ಯ ಒಂದು ದಿವಸ ಹೊರಗೆ ಬರಲೇಬೇಕು. ನಾನು ಅದಕ್ಕೋಸ್ಕರ ಕಾಯ್ತಿದ್ದೆ ಒಂದು ಒಳ್ಳೆ ಟೈಮಿಗೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ನೇಪಾಲ್ನೆಲ್ಲ ಸುತ್ತಾಡ್ಕೊಂಬಂದು ವಾಪಸ್ ಬರೋಷ್ಟಿಗೆ ನನ್ನ ಮಗ ವಾರಣಾಸಿಯಿಂದ ಡ್ರಿಪ್ಸು ಎಲ್ಲಿಗೆ ಹೋಗ್ತಾನೆ ಅಂದರೆ ಬೆಂಗಳೂರಿಗೆ ಹೋಗ್ತಾನೆ. ನನಗೂ ಅವನಿಗೂ ಏನೂ ವ್ಯತ್ಯಾಸನೇ ಇಲ್ಲ. ಫಸ್ಟ್ ಹೆಂಗೇಸ್ ಕನ್ನಡಿಗೆ ಆಗ್ಬಿಟ್ಟು ನಾನು ನೇಪಾಲ್ಗೆ ಹೋಗ್ತೀನಿ, ನನ್ನ ಮಗ ಏನೂ ಸಾಧಿಸ್ತಲೆ ನಮ್ಮ ಮೇಲೆ ಪರ್ಸ್ನಲ್ ದ್ವೇಷ ಇಟ್ಕೊಂಡು ಏನೂ ಮಾಡ್ದಲೆ ಬರೀ ಬಂದಿದ್ದು ಝೀರೋ ಅಂದ್ಕೊಂಡು ಮತ್ತೆ ವಾಪಸ್ ಹೋಗ್ತಾನೆ. ನಾನು ಹುಬ್ಳಿ ನನ್ನ ಫ್ರೆಂಡ್ ಮನೇಲಿ ಸ್ಟೇ ಆಗಿರ್ತೀನಿ. ಮಾರ್ನಿಂಗ್ ಎದ್ಬಿಟ್ಟು ಅವ್ರ ಅಪ್ಪ ಅಮ್ಮಗೆ ಫೋನ್ ಹಾಕ್ತೀನಿ. ಯಾಕಂದರೆ ಇವನು ಕಾಲ್ ಪಿಕ್ ಮಾಡ್ತಿರಲ್ಲ. ಫೋನ್ ಮಾಡಿದಾಗ ಅವರಮ್ಮ ಹೇಳ್ತಾರೆ, ಹಿಂಗೆ ಆಗಿದೆ ಕಣ, ನೀನೇನೋ ಹೇಳ್ದಂತೆ, ನಿದ್ದೆ ಮಾಡಿಲ್ಲ, ಮಾಡಬೇಕಾಗಿತ್ತು, ನನಗೆ ಏನಕ್ಕೆ ವೆಯ್ಟ್ ಮಾಡಿದ್ರಿ ಅಂತ. ಇವನು ಇದೊಂದೇ ಇದೊಂದು ಇಟ್ಕೊಂಡ್ಬಿಟ್ಟು ನಮ್ಮನ್ನೆಲ್ಲ ಅನ್ಫಾಲೋ ಹೊಡೆದವಂತೆ. ಇವನೊಬ್ಬ ಇನ್ನು ಗಂಡಸ, ಇವನು ಚೂತಿಯ ನನ್ನ ಮಗ. ನನ್ನ ಜೊತೆ ಹೇಳ್ಬೋದಾಗಿತ್ತಾನೆ. ಇವ್ನು ರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಕಡೆಯಿಂದ ಫೋನ್ ಹಾಕ್ತಾನೆ, ಅದಕ್ಕೆ ನಮಗೆ ಬೇಜಾರಾಗಲ್ಲ. ಮನೆ ಹತ್ರ ಬಂದರೂ ನಾವು ಗೊತ್ತಿರೋರ್ನು ಗೊತ್ತಿಲ್ದಿರೋ ಥರ ಟ್ರೀಟ್ ಮಾಡ್ತಾನೆ, ಅದು ಕೂಡ ಇವನಿಗೆ ಬೇಜಾರಾಗಲ್ಲ. ಹಿಂಗೆ ಮಾಡಪ್ಪ ಅಂತ ಬೆಳೆಸ್ತಿದ್ದೀವಿ ಅಂತ ಹೇಳಿದ್ರು ಇವನಿಗೆ ಬಂದಂಗೆ ಮಾಡ್ತಾನೆ, ಅದು ಕೂಡ ನಮಗೆ ಬೇಜಾರಾಗಲ್ಲ. ಇವನಿಗೆ ಯಾವುದೋ ಒಂದು ಮಾತು ಅಂದಿದ್ದು ಬೇಜಾರಾಗ್ಬಿಡ್ತು. ಆಮೇಲೆ ಇದಾದಮೇಲೆ ಸ್ಟೋರಿ ಆಗ್ತಾ ಅದನ್ನು ಕೂಡ ನಮಗೆ ಬೇಜಾರಾಗಲ್ವಾ? ಇಷ್ಟೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಸುಮ್ಮನೆ ಇರಬೇಕಾ? ಅದಕ್ಕೆ ನಾನು ತೆಗೆದು ಆ ವಿಡಿಯೋ ಬಿಟ್ಟೆ. ಅದನ್ನು ಕೂಡ ಹೇಳ್ತೀನಿ, ಅವ್ರ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ನಾನು ಬಂದಿದ್ದೀನಿ. ನಮ್ಮ ತಾಯಣೆಗಳು ಅವ್ರ ಅಪ್ಪ ಅಮ್ಮಂಗೆ ನಾನು ಯಾವುದೇ ಥರ ಅವನಿಗೂ ಅಮ್ಮನ ಅಕ್ಕನಂತ ಬೈದಿಲ್ಲ. ಬೀಯಿಂಗ್ ಎ ಮೆನ್ ಅಲ್ಲಿ ನನಗೆ ಬೇಜಾರಾಯಿತು, ಅವ್ನು ಆಡ್ತಿರೋ ಒಳ್ಳೆ ಆಟಗಳೆಲ್ಲ ಬೇಜಾರಾಯಿತು, ಅವ್ನ ಅಮ್ಮನ ಇಲ್ಲಿಗೆ ಬರಬೇಕು ಅಷ್ಟನ್ನೆಲ್ಲ ಖರ್ಚು ಮಾಡ್ಕೊಂಡು ಅಂತ ಈಗಲೂ ಹೇಳ್ತೀನಿ. ಅದೇ ಬೈದಿರೋದು, ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಬೈತಿರಲ್ಲ. ಹಂಗೆ ಬೈದಾರೆ ಅವ್ನು ಡೈರೆಕ್ಟಾಗಿ ಎಲ್ಲ ಬೈತಿದ್ದೆ. ಅದು ನನಗೆ ಹೋಗ್ರಿ ಬನ್ರಿ ಅಂತ ಮಾತಾಡ್ತಾನೆ ಇರಲ್ಲ. ಇವನ ಥರ ಪೋಟ್ರೇನೂ ಕೂಡ ಮಾಡ್ತಿರಲಿಲ್ಲ.